ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗುವಂತದ್ದು. ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸದನದಲ್ಲಿ ಪ್ರತಿಪಕ್ಷಗಳು ಅಟ್ಯಾಕ್ ಮಾಡುವ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟನ್ನ ನೀಡಬೇಕು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೋಸ್ಕರ ಈ ಒಂದು ಸಭೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಹೇಗೆ ಕೊಡಬೇಕು ಅನ್ನುವ ಮುಖಾಂತರ ಸಲಹೆ ಸೂಚನೆಯನ್ನ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ. ಹಾಗಾಗಿ ಸಂಜೆ 6 ಗಂಟೆಗೆ ಸಭೆಯನ್ನ ಕರೆದಿರುವಂಥದ್ದು. ಪ್ರತಿಪಕ್ಷಗಳು ಯಾವುದೇ ವಿಷಯವನ್ನ ಪ್ರಸ್ತಾಪಿಸಲಿ ಅದಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಕೌಂಟರ್ ಕೊಡಬೇಕು. ಸಚಿವರು ಆನ್ಸರ್ ಮಾಡುವ ವೇಳೆ ಗಲಾಟೆ ಮಾಡಬಹುದು. ಈ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೋಸ್ಕರ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರ ನೇತೃತ್ವದಲ್ಲಿ ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತಹ ಸಭೆ ಇದು. ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸದನದಲ್ಲಿ ಪ್ರತಿಪಕ್ಷಗಳು ಅಟ್ಯಾಕ್ ಅನ್ನ ಮಾಡ್ತಾರೆ. ಈಗಾಗಲೇ ಅವರು ಕೂಡ ಕೆಲವೊಂದಷ್ಟು ರೀತಿಯಾದಂತಹ ಚರ್ಚೆಗಳು ಅದೇ ರೀತಿಯಾಗಿ ರೂಪುರೇಷೆಗಳನ್ನ ಹಾಕೊಂಡಿರುವಂತದ್ದು, ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಹಾಗಾಗಿ ಅವರ ಕೌಂಟರ್ಗೆ ನಾವು ತಿರುಗೇಟನ್ನ ಹೇಗೆ ಕೊಡಬೇಕು ಅನ್ನುವುದರ ಬಗ್ಗೆ ರೂಪುರೇಷೆಗಳನ್ನ ಹಾಕೋದಿಕ್ಕೋಸ್ಕರ ಸಂಜೆ 6 ಗಂಟೆಗೆ ಈ ಸಭೆಯನ್ನ ಕರೆದಿರುವಂತದ್ದು. ತಮ್ಮ ಶಾಸಕರಿಗೆ ಸಲಹೆ ಸೂಚನೆಯನ್ನ ಕೊಡ್ತಾರೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ. ಪ್ರತಿಪಕ್ಷಗಳು ಯಾವುದೇ ವಿಷಯವನ್ನ ಪ್ರಸ್ತಾಪಿಸಲಿ ಅದಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಕೌಂಟರ್ ಕೊಡಬೇಕು. ಸಚಿವರು ಆನ್ಸರ್ ಮಾಡುವ ವೇಳೆ ಗಲಾಟೆ ಮಾಡಬಹುದು. ಆಗ ನೀವೆಲ್ಲರೂ ಕೂಡ ಒಟ್ಟಾಗಿ ಅವರ ಪರ ನಿಲ್ಲಬೇಕು. ಪ್ರತಿಪಕ್ಷಗಳ ಶಾಸಕರ ಧ್ವನಿಯನ್ನ ಅಡಗಿಸಬೇಕು. ಅವರ ಹಿಂದಿನ ಲೋಪದೋಷಗಳನ್ನ ಪ್ರಸ್ತಾಪಿಸಿ ಬಾಯಿ ಮುಚ್ಚಿಸಬೇಕು. ಇಂದಿನ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ನೀಡಲಿರುವಂತಹ ಸಲಹೆಗಳು. ಇದೇ ವೇಳೆ ಸಚಿವರಿಗೂ ಕೂಡ ಪಾಠವನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಲಾಖೆಗಳಿಗೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು. ಪ್ರತಿಪಕ್ಷ ಶಾಸಕರು ಕೇಳಿರುವ ಪ್ರಶ್ನೆಗಳಿಗೆ ಸಮರ್ಥ ಉತ್ತರವನ್ನ ಕೊಡಬೇಕು. ಎಲ್ಲಿಯೂ ಕೂಡ ಉತ್ತರವನ್ನ ಕೊಡುವ ವೇಳೆ ಗಾಬರಿಯಾಗಬಾರದು. ಈ ಬಗ್ಗೆ ಸಚಿವರಿಗೆ ಸಲಹೆಯನ್ನ ನೀಡ್ತಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಕೆಎನ್ ರಾಜಣ್ಣ ಸಂಪುಟದಿಂದ ವಜಾ ಮಾಡಿರುವ ಬಗ್ಗೆ ಕೂಡ ಈ ವೇಳೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸಂಜೆ 6 ಗಂಟೆಗೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಶಾಸಕಾಂಗ ಪಕ್ಷದ ಸಭೆ ನಡೆಯುವಂಥದ್ದು. ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಡ್ತಾರೆ. ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾತನಾಡಬೇಕು, ಹೇಗೆ ಮಾತಾಡಬೇಕು, ಒಂದು ವೇಳೆ ಗಲಾಟೆ ಆದ್ರೆ ನೀವು ಹೇಗೆ ವರ್ತಿಸಬೇಕು, ಅವರ ಬಾಯನ್ನ ಮುಚ್ಚೋದಕ್ಕೆ ನೀವು ಯಾವ ರೀತಿಯಾದಂತಹ ಪಾಯಿಂಟ್ಗಳನ್ನ ಹಾಕಬೇಕು, ಅವರ ತಪ್ಪುಗಳನ್ನ ಎತ್ತಿ ಹಿಡಿಯೋದು ಹೇಗೆ, ಈ ರೀತಿಯಾದಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೋಸ್ಕರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಖಾಸಗಿ ಹೋಟೆಲ್ನಲ್ಲಿ ಸಂಜೆ 6 ಗಂಟೆಗೆ ಸಭೆ ನಡೆಯುತ್ತೆ. ಇದೇ ವೇಳೆ ಈಗಾಗಲೇ ಸಂಪುಟದಿಂದ ರಾಜಣ್ಣ ಡಿಸ್ಮಿಸ್ ಆಗಿದ್ದಾರೆ. ಹಾಗಾಗಿ ಈ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಕೆಲವೊಂದಷ್ಟು ವಿಚಾರಗಳನ್ನ ಯಾವ ವಿಚಾರಗಳನ್ನ ಸಂಪುಟದಲ್ಲಿ ಕೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗಿರುವಂತದ್ದು. ಇದರ ನಡುವೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಬಹುದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಈಗಾಗಲೇ ರಾಜನ್ ಅವರ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಿಂದಲೇ ನೇರವಾಗಿ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಬಂದಿದೆ. ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಆದೇಶವನ್ನ ಯಥಾವತ್ತಾಗಿ ಪಾಲಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥದ್ದು. ಸಚಿವ ರಾಜನ್ ಅವರು ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕ.
ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಶತಾಯಗತವಾಗಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ನಿರಂತರವಾಗಿರ್ತಕ್ಕಂತ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅದರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕೂಡ ನಿರಂತರವಾಗಿ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೂ ಸಹಿತ ಎಐಸಿಸಿಯ ನಾಯಕರು ಕಟ್ಟುನಿಟ್ಟಿನ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯನವರ ಪ್ರಯತ್ನ ವಿಫಲವಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮುಂದೆ ಯಾವುದೇ ಒಂದ್ ಕಡೆ ದಾರಿ ಇಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಸಂಪುಟದಿಂದ ರಾಜನ್ ಅವರನ್ನ ವಜಾ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರು ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನ ಹೈಕಮಾಂಡ್ ನಾಯಕರ ಅಲ್ಲೇ ಸ್ಪಷ್ಟನೆ ಕೊಟ್ಟು ನೀವು ಅದರ ವಿವರಣೆಯನ್ನ ಕೊಟ್ಟು ಬನ್ನಿ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ನಿನ್ನೆ ರಾಜನ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯವರನ್ನ ಸಂಜೆ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಶಾಸಕರು ಸಚಿವರು ಕೂಡ ಭಾಗವಹಿಸಿದ್ರು. ಪ್ರಮುಖವಾಗಿ ಮುಂದಿನ ನಡೆ ಏನು, ರಾಜಣ್ಣ ಅವರ ಹೈಕಮಾಂಡ್ ನಾಯಕರಿಗೆ ಏನೆಲ್ಲ ದೂರುಗಳು ಹೋಗಿದ್ದಾವೆ, ಅವುಗಳ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾಹಿತಿಯನ್ನ ರವಾನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಕೂಡ ನಿನ್ನೆ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಜೊತೆ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ದೆಹಲಿಗೆ ಅಧಿವೇಶನ ಮುಗಿದ ಬಳಿಕ ಅಥವಾ ಅಧಿವೇಶನದ ಒಳಗಾಗಿಯೇ ದೆಹಲಿಗೆ ರಾಜಣ್ಣ ಅವರು ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೋದಂತ ಸಂದರ್ಭದಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು, ಅದು ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಆಗಿದೆ ಅಥವಾ ರಾಜ್ಯದಿಂದ ಯಾರೆಲ್ಲ ಏನ್ ದೂರು ಕೊಟ್ಟಿದ್ದಾರೆ ಆ ದೂರಿನ ಸಾರಾಂಶವೇನು ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲಿದ್ದಾರೆ. ಮತ್ತೆ ಪ್ರಮುಖವಾಗಿ ಇವತ್ತು ಸಂಜೆ ಸಿಎಂಪಿ ಸಭೆ ಕೂಡ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಕೂಡ ಈ ವಿಚಾರವನ್ನು ಕೂಡ ಕೆಲವು ಶಾಸಕರು ಸಚಿವರು ಕೂಡ ರಾಜನ್ ಅವರ ವಜಾಗೊಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ರಾಜನ್ ಅವರ ವಜಾಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಏನ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಥವಾ ಪಕ್ಷದ ಹೈಕಮಾಂಡ್ ನಾಯಕರ ಸೂಚನೆಯಂತೆ ನಾನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ಶಾಸಕಾಂಗ ಸಭೆಗೆ ಅಂದ್ರೆ ಇಂದು ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ವಿಚಾರಗಳ ಬಗ್ಗೆ ಮಾತನಾಡಬಹುದು, ಕೆಲವೊಂದಷ್ಟು ಸಲಹೆಗಳನ್ನ ನೀಡಬಹುದು? ಸುಕನ್ಯಾ, ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುವಂತದ್ದು. ಅಂದ್ರೆ ಈಗಾಗಲೇ ಮುಂಗಾರು ಅಧಿವೇಶನ ಏನ್ ನಡೀತಾ ಇದೆ, ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ವಿಪಕ್ಷಗಳು ಹಲವು ರೀತಿಯ ಆರೋಪಗಳನ್ನು ಕೂಡ ಮಾಡಲಿದ್ದಾರೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ, ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ವಿವಿಧ ಇಲಾಖೆ ಅಡಿಗಳಲ್ಲಿ ಕೆಲವೊಂದಿಷ್ಟು ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಯನ್ನು ಕೂಡ ಹಾಕುವಂತದ್ದಿದೆ. ಸದನದ ಒಳಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಪ್ರತಿಭಟನೆ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಆರ್ಟಿಬಿ ಕಾಲ್ಪೀಠ ಪ್ರಕರಣ ಆಗಿರಬಹುದು, ಮತ್ತೆ ಈಗಾಗಲೇ ವಿಚಾರದ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ಈ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಂತ ಪ್ರಯತ್ನ, ಮತ್ತೆ ಏನು ಶಾಸಕರು ಆರೋಪ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥದ್ದು, ಮತ್ತೆ ಎಲ್ಲ ಒಂದ್ ಕಡೆ ದುಡ್ಡು ಕೊಟ್ರೆ ಮಾತ್ರ ಮನೆ ಮಂಜೂರಾತಿ ಆಗ್ತವೆ ಅನ್ನುವಂಥದ್ದು, ಹೀಗೆ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಒಂದು ವಾಗ್ದಾನ ಇರ್ತಕ್ಕಂಥ ಸಾಧ್ಯತೆ. ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ತಮ್ಮ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂಥ ವಿಚಾರವನ್ನ ಸಮರ್ಥವಾಗಿ ನಿಭಾಯಿಸಬೇಕು, ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಕೊಡಬೇಕು, ತಿರುಗೇಟನ್ನು ಕೊಡಬೇಕು. ವಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಹರಿಯಾದಂತ ಸಂದರ್ಭದಲ್ಲಿ ತಾವು ಕೂಡ ಸರಿಯಾಗಿ ಉತ್ತರವನ್ನ ತಿರುಗೇಟನ್ನ ಕೊಡ್ಲೇಬೇಕು ಅನ್ನುವಂಥದ್ದು ಸಚಿವರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಇವತ್ತು ಸಿಎಂಸಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನೀಡಲಿದ್ದಾರೆ. ಸುಕನ್ಯಾ. ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ.